ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತೇನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನಾನು ಹೇರ್ ಟಿಪ್ಸಲ್ಲಿ ನಾನು ಹೇಳಿದ್ದೆ, ನಿಮಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ. ಸೊ ಇವತ್ತು ಫೈನಲ್ ಆಗಿ ಅದಕ್ಕೆ ಆನ್ಸರ್ ಮಾಡೋಕ್ಕೆ ಅಂತ ಬಂದಿದ್ದೆ. ಅದಕ್ಕೂ ಮುಂಚೆ ನನ್ನ ವಿಡಿಯೋದಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ, ಅದಕ್ಕೆ ಸಾರಿ ಅಂತ ಕೇಳ್ತೀನಿ. ಮಲೆನಾಡು ಸೈಡಲ್ಲಿ ತುಂಬ ಮಳೆ ಇದೆ, ಗಾಳಿ ಇದೆ. ನಿಮಗೆ ಮಳೆ ಸೌಂಡು, ಗಾಳಿ ಸೌಂಡು, ಪ್ಲಸ್ ಕೋಳಿ ಕೂಗೋದು, ನಾಯಿ ಬೊಗ್ಳೋದು, ಇದೆಲ್ಲ ಸೌಂಡು ನಿಮಗೆ ಕೇಳಿಸುತ್ತೆ. ಸೊ ಅದಕ್ಕೆ ನನ್ನ ಕಡೆಯಿಂದ ಸಾರಿ ಇರಲಿ. ಆ್ಯಂಡ್ ಇನ್ನು ಏನಾದರೂ ಡಿಸ್ಟರ್ಬೆನ್ಸ್ ಬರೋಕ್ಕೂ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾಕಂತ ಹೇಳಿದ್ರೆ, ನಾನು ಈ ಕಮೆಂಟ್ಸಿಗೆ, ನಿಮ್ಮ ಕಮೆಂಟ್ಸ್ ಆನ್ಸರ್ ಮಾಡೋಕ್ಕೆ ಅಂತೇಳಿ ಒಂದು 3 ಸರಿ ವಿಡಿಯೋ ಶೂಟ್ ಮಾಡಿದ್ದೀನಿ. ಅಂದರೆ ವಿಡಿಯೋನ ಮಾಡಿ ಅದನ್ನು ಡಿಲೀಟ್ ಮಾಡಿದ್ದೀನಿ. ಬಿಕಾಸ್ ಆಫ್ ಮಳೆ ಬರ್ತಾಯಿತ್ತು, ಇಲ್ಲಾಂದರೆ ಕೋಳಿ ಕೂಗ್ತಾಯಿತ್ತು, ಇಲ್ಲಾಂದರೆ ನಾಯಿ ಬೊಗ್ಳೋದು, ಇಲ್ಲ ಅಂದರೆ ಅದು ಹುಳ ಒಂದು ಬರುತ್ತೆ ಮಳೆಗಾಲದಲ್ಲಿ, ಕುರ್ರೋ 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 ಅಂತ ಇರುತ್ತೆ, ಆ ಹುಳ ಕೂಗೋದು. ಸೊ ಇದೇ ರೀಸನ್ಗೆ 2 ಸರಿ ವಿಡಿಯೋ ಮಾಡಿ ಡಿಲೀಟ್ ಮಾಡಿದ್ದೀನಿ. ಇವಾಗಲೂ ತುಂಬ ಕೋಳಿ ಕೂಗ್ತಾ ಇದೆ, ಆದ್ರೂ ಅದು ಕೋಳಿ ಕೂಗ್ತಾ ಇರೋದನ್ನೆಲ್ಲ ವಿಡಿಯೋನ ಎಡಿಟ್ ಮಾಡಿ ಫೈನಲಾಗಿ ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಸೊ ಯಾಕಂದರೆ ತುಂಬ ಜನ ಕ್ವಶನ್ ಕೇಳಿದ್ದೀರಾ, ಎಷ್ಟು ದಿವಸ ಅಂತ ಕ್ವಶನ್ ಕೇಳಿ ಆಲ್ಮೋಸ್ಟ್ ಒಂದು 10 to 15 ಡೇಸೇ ಆಗ್ತಾ ಬಂದಿದೆ. ಇನ್ನೂ ನಾನು ಅದಕ್ಕೆ ಆನ್ಸರ್ ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ. ಆ್ಯಂಡ್ ಅದು ನನ್ನನ್ನು ನಂಬಿ ಅಷ್ಟೊಂದು ಕ್ವಶನ್ ಕೇಳಿದ್ದೀರಾ ಅಂದರೆ ಐ ಶುಡ್ ಆನ್ಸರ್ ದಟ್, ನಾನು ಅದಕ್ಕೆ ಆನ್ಸರ್ ಮಾಡಲೇಬೇಕು. ಸೊ ಹಾಗಾಗಿ ಇವತ್ತು ನಾನು ಅದಕ್ಕೆ ಆನ್ಸರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನನ್ನ ಹೆಸರು ಓದಲ್ಲ, ಜಸ್ಟ್ ಏನೇನು ಕಮೆಂಟ್ಸ್ ಇದೆ ಅದನ್ನು ಮಾತ್ರ ಓದ್ಕೊಂಡು ಅದಕ್ಕೆ ಆನ್ಸರ್ ಮಾಡ್ತೀನಿ. ಐ ಹೋಪ್ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್, ಅರ್ಥ ಮಾಡ್ಕೊಳ್ಳಿ. 1 ವೀಕಿಗೆ ಎಷ್ಟು ಟೈಮ್ ಯೂಸ್ ಮಾಡಬೇಕಕ್ಕ? ಇದನ್ನು ನೀವು ಕೇಳ್ತಿರೋದು ಈರುಳ್ಳಿ ರಸನ ಕೇಳ್ತಾ ಇರೋದು. 1 ವೀಕಲ್ಲಿ ನೀವು ಎಷ್ಟು ಸರಿಯಾದರೂ ಅಪ್ಲೈ ಮಾಡ್ಕೊಳ್ಳಿ. ಅಂದರೆ ನೀವು ಸ್ನಾನ ಮಾಡಬೇಕಾದ್ರೆ ಅದನ್ನು ಅಪ್ಲೈ ಮಾಡ್ಕೊಂಡು ಸ್ನಾನ ಮಾಡಿಕೊಂಡ್ರೆ ಒಳ್ಳೆಯದು. ಆ್ಯಂಡ್ ಅದು ನಿಮಗೆ ನಿಮಗೆ ತುಂಬ ಹೇರ್ ಫಾಲ್ ಆಗ್ತಾ ಇದ್ದರೆ ನೀವು ಸ್ನಾನ ಮಾಡಬೇಕಾದ್ರೆಲ್ಲ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಾಂದರೆ 15 ಡೇಸ್ ಒನ್ಸ್, ಇಲ್ಲಾಂದರೆ ವೀಕ್ಲಿ ಒನ್ಸ್ ಆದರೂ ನೀವು ಅಪ್ಲೈ ಮಾಡ್ಕೋಬೋದು. ಅದೇನು ನಿಮ್ಮ ಹೇರಿಗೇನು ಹಾನಿ ಮಾಡಲ್ಲ. ಆ್ಯಂಡ್ ನಿಮ್ಮ ಹೇರ್ ಗ್ರೋತ್ ಆಗೋಕ್ಕೆ ಆ್ಯಂಡ್ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆ ಒಳ್ಳೆಯದು. ಆ್ಯಂಡ್ ಇನ್ನೊಂದು ಮಾತು ಹೇಳಿದ್ದೀರಾ, ಆ ಮಾತು ನನಗೆ ತುಂಬ ಖುಷಿ ಆಯಿತು. ಆವತ್ತಿನ ದಿನಕ್ಕೆ ನನಗೆ ಅದು ಸಮಾಧಾನ ತಂದು ಕೊಟ್ಟಂಥ ವಿಷಯ. ಸೊ ಹಾಗಾಗಿ ಆ್ಯಂಡ್ ಅಕ್ಕ ಒಂದು ಮಾತು ಹೇಳ್ತೀನಿ, ಯಾರು ಏನೇನೋ ಹೇಳ್ತಾರೆ ಅಂತ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಬಗ್ಗೆ ನೀವು ಮಾತನಾಡಿ, ನಿಮ್ಮ ಮಾತಲ್ಲಿ ಏನು ತಪ್ಪಿಲ್ಲ ಅಕ್ಕ, ನೀವು ಸರಿಯಾಗಿ ಮಾತಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಈ ಮಾತನ್ನು ನೀವು ಹೇಳಿದ್ದಕ್ಕೆ. ಆ್ಯಂಡ್ ತುಂಬ ಬೇಜಾರಾಗುತ್ತೆ ನನಗೆ, ಯಾಕಂದರೆ ಕೆಲವೊಂದು ಸರಿ ನಂಗೆ ವೀಡಿಯೋ ಮಾಡೋಕ್ಕೆ ಯಾರೂ ಹೆಲ್ಪ್ ಮಾಡಲ್ಲ. ಈಗಲೂ ಅಷ್ಟೇ, ಮಕ್ಕಳನ್ನಿಬ್ರೂ ಒಳಗೆ ಮಲಗಿಸಿ ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ. ಸೌಂಡ್ ಕೇಳ್ತಾ ಇರ್ಬೋದು. ಈ ಸೌಂಡೆಲ್ಲ ಹಾಕ್ತಾ ಇರಬೇಕಾದ್ರೆ ಕಾಯ್ದು ಮಳೆ ಬರೋ ಸೌಂಡನ್ನೆಲ್ಲ ನೋಡಿಕೊಂಡು ಅದೆಲ್ಲ ಈ ಥರ ಎಲ್ಲ ಏನೋ ಒಂದು ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ದೀನಿ ಅಂತಿದ್ದಾಗ, ಏನೋ ಒಂದು ಮಾತಾಡಿರ್ತೀನಿ ಅಂದಾಗ ನೀವು ಈ ಥರ ಕಮೆಂಟ್ಸ್ ಹಾಕ್ತಿರಲ್ಲ, ಆವಾಗ ಬೇಜಾರಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಮಾತಿಂದ ನನಗೆ ತುಂಬ ಮನಸ್ಸಿಗೆ ನೆಮ್ಮದಿ ಕೊಟ್ಟಿದೆ. ಸೊ ಹಾಗಾಗಿ ಅಕ್ಕ, ನಾನು ಎಷ್ಟು ಹೇರ್ ಕೇರ್ ಮಾಡಿದರೂ ಉದ್ದ ಬರ್ತಾ ಇಲ್ಲ, ಆಯಿಲ್ ಏರ್ ಪ್ಯಾಕ್ ಯೂಸ್ ಮಾಡಿದ್ರು ಬಟ್ ನೋ ರಿಸಲ್ಟ್. ಇವರು ಈ ಕ್ವಶನ್ ಕೇಳಿರೋರು ಇನ್ನೂ ಕ್ವಶನ್ ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಶಾಂಪು ಯಾವುದು ಯೂಸ್ ಮಾಡಬೇಕಕ್ಕ ಹೇಳಿ, ತುಂಬ ಹೇರ್ ಫಾಲ್ ಆಗ್ತಾಯಿದೆ. 2 ಮಂತ್ ಆಯಿತು ಅಕ್ಕ. ಮೆಂತ್ಯ ರೈಸ್ ವಾಟರ್ ಆನಿಯನ್ ಹೇರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ, ಏನು ರಿಸಲ್ಟ್ ಸಿಗ್ತಾ ಇಲ್ಲ ನನಗೆ. ಸೊ ಈ ಕ್ವಶನ್ಸ್ಗೆ ನಾನು ಏನು ಆನ್ಸರ್ ಹೇಳ್ತೀನಿ ಅಂದರೆ, ಶಾಂಪು ಏನು ಯೂಸ್ ಮಾಡ್ತಿದ್ದೀನಿ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಯಾಕಂದರೆ ಅದು ಎಲ್ಲರಿಗೂ ತುಂಬ ಜನ ಕೇಳಿರೋಂಥ ಪ್ರಶ್ನೆಗಳು, ಅದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ನಿಮಗೆ ನಿಮಗೆ ಹೇರ್ ಕೇರ್ ಮಾಡಿದ್ರು ಎಷ್ಟೇ ಮಾಡಿದ್ರು, ನಾನು ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋದು ತುಂಬ ಕಮ್ಮಿ, ಬೇರೆ ಎಲ್ಲೋ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ, ಕ್ಷಮಿಸಿ. ಸೊ ಕ್ಯಾಮ್ರಾ ನೋಡಿಕೊಂಡೇ ಮಾತಾಡ್ತೀನಿ. ಆ್ಯಂಡ್ ನೀವು ಹೇರ್ ಕೇರ್ ಮಾಡಿದ್ದೀರಾ, ಎಲ್ಲ ಮೇಲೆ ಏನೇನು ಅಪ್ಲೈ ಮಾಡಬೇಕೋ ಹೇರ್ ಕೂದಲಿಗೆ ಎಲ್ಲನೂ ಅಪ್ಲೈ ಮಾಡಿದ್ದೀರಾ. ಸೊ ಇವಾಗ ನಿಮ್ಮ ಟೈಮ್ ಏನಂತ ಹೇಳಿದ್ರೆ ಇನ್ಟೇಕ್ ಮಾಡೋದು, ಅಂದರೆ ಒಳಗೆ ತಗೊಳ್ಳೋ ಅಂಥದ್ದು. ನೀವು ಕ್ಯಾಲ್ಶಿಯಮ್ಮು, ಐರನ್ನು, ವಿಟಮಿನ್ D3, ವಿಟಮಿನ್ B12 ಈ ಥರದ್ದೆಲ್ಲ ಕಮ್ಮಿ ಇದ್ರೇ ನಿಮಗೆ ಹೇರ್ ಲಾಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಅದಕ್ಕೇನು ಹೇಳ್ತಾರೆ ಅಂದರೆ,
ಸಾರಿ, ಮತ್ತೆ ನಾನೆಲ್ಲೋ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ. ಅದಕ್ಕೆ ಏನು ಹೇಳ್ತಾರೆ ಅಂದರೆ ಐರನ್ ಡಿಫಿಷಿಯನ್ಸಿ ಅಂತ ಹೇಳ್ತಾರೆ. ಸೊ ನಿಮಗೆ ಐರನ್ ಡಿಫಿಷಿಯನ್ಸಿ ಇರಬಹುದು ಮೇ ಬಿ. ಅದನ್ನು ನೀವು ಸರಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ನೀವು ಹೇರ್ ಆಯಿಲ್ ಅಪ್ಲೈ ಮಾಡಾಯಿತು ಆ್ಯಂಡ್ ಏನೇನೋ ಹೇಳಿದ್ರಿ, ರೈಸ್ ವಾಟರ್ ಅಂತೆ ಅದು ಇದು ಎಲ್ಲ ನೀವು ಅಪ್ಲೈ ಮಾಡಿ ನೋಡಿಬಿಟ್ಟಿದ್ದೀರಾ. ಸೊ ನಿಮ್ಗೆ ಯಾವುದು ರಿಸಲ್ಟ್ ಸಿಗ್ತಾ ಇಲ್ಲ. ಇವಾಗ ನಿಮಗೆ ಟೈಮ್ ಏನಂತ ಹೇಳಿದರೆ, ನೀವು ಇಂಟೇಕ್ ತಗೊಳ್ಳೋವಂಥದ್ದು, ನಿಮ್ಮ ಲೈಫ್ ಸ್ಟೈಲು ಕರೆಕ್ಟಾಗಿ ಅಟ್ಲೀಸ್ಟ್ ಆಗಿಲ್ಲ ಅಂದರೆ ಒಂದು 11 ಗಂಟೆಗೆ ಮಲ್ಕೊಳ್ಳೋದು, ಬೆಳಗ್ಗೆ ಒಂದು 7 ಗಂಟೆಗೆ 8 ಅವರ್ಸ್ ನಿದ್ದೆ ಏನಿದೆ ಅದನ್ನು ಮಾಡಬೇಕು. ಆ್ಯಂಡ್ ಐರನ್ ಡಿಫಿಷಿಯನ್ಸಿ ಇರುತ್ತೆ ಅನಿಸುತ್ತೆ ನಿಮಗೆ, ಹಾಗಾಗಿ ಹೇರ್ ಫಾಲ್ ಆಗ್ತಾ ಇರುತ್ತೆ. ನೀವು ಮೇಲೆಯಿಂದ ಏನೇ ನೀವು ಟ್ರೈ ಮಾಡಿದರೂ ನಿಮಗೆ ಹೇರ್ ಗ್ರೋತ್ ಆಗಲ್ಲ, ಬಿಕಾಸ್ ನಿಮ್ಗೆ ಐರನ್ ಡಿಫಿಷಿಯನ್ಸಿ ಇರುತ್ತೆ ಅಂತ ನನ್ನ ಪ್ರಕಾರ. ನಾನು ಒಂದು ಮೆಡಿಕಲ್ ಫೀಲ್ಡಲ್ಲಿ ಇರೋದ್ರಿಂದ ನನಗೆ ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಬೇಜಾರು ಮಾಡ್ಕೋಬೇಡಿ. ನೀವೇನಿದು ಮನೆ ಮದ್ದು ಹೇಳೋದು ಬಿಟ್ಟು ಏನೇನೋ ಹೇಳ್ತಿದ್ದಾರಲ್ಲ ಅಂತ ಅನ್ಕೋಬೋದು. ಇರೋ ಕೂದಲೂ ನೀವು ಹಾಳು ಮಾಡ್ಕೋಬೇಡಿ. ಆದಷ್ಟು ಹೆಲ್ತಿ ಫುಡ್ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹೆಸರು ಕಾಳನ್ನು ದಿನ ಒಂದೊಂದು ಇಷ್ಟಿಷ್ಟು ಹೆಸರು ಕಾಳನ್ನು ನೀರಲ್ಲಿ ನೆನೆಸಿ ರಾತ್ರಿ ಹೊತ್ತು ಅದನ್ನು ಒಂದು ಡಬ್ಬದಲ್ಲಿ ಮುಚ್ಚಿಟ್ಟು ಬೆಳಗ್ಗೆ ತಿನ್ನಿ. ಯಾಕಂದರೆ ಚಿಕನ್ಗಿಂತನೂ ಇದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಆ್ಯಂಡ್ ಚಿಕನ್ನು ತಿನ್ಬೋದು. ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡಿ. ಅಟ್ಲೀಸ್ಟ್ ಒಂದು 2 ಮಂತ್ಸ್ 3 ಮಂತ್ಸ್ ಯೂಸ್ ಮಾಡಿ ನಿಮ್ಮ ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ. ಇರೋ ಹೇರ್ನಾದರೂ ಉಳಿಸ್ಕೊಳ್ಳಿ. ಇಲ್ಲಾಂದರೆ ಎಕ್ಸ್ಟ್ರೀಮ್ ಲೆವೆಲ್ ಹೇರ್ ಫಾಲ್ ಆಗೋದು ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೊ ದಯವಿಟ್ಟು ಇದನ್ನು ನೀವು ಮಾಡಿ. ಯಾಕಂದರೆ ನಾನು ಈ ತಪ್ಪು ಮಾಡ್ತಾಯಿದ್ದೆ. ನಾನು ಪಿ ಜಿಯಲ್ಲಿ ಇದ್ದಿದ್ದರಿಂದ ನನಗೂ ಕರೆಕ್ಟಾಗಿ ಊಟ ತಿಂಡಿ ಎಲ್ಲ ಸೆಟ್ ಆಗ್ತಾ ಇರಲಿಲ್ಲ, ತಿಂತಾ ಇರಲಿಲ್ಲ. ನಾನು ಬೇಗ ನಿದ್ದೆ ಮಾಡ್ತಾ ಇರಲಿಲ್ಲ, ಬೇಗ ಡೇ ಆ್ಯಂಡ್ ನೈಟ್ ಡ್ಯೂಟಿ ಮಾಡ್ತಾಯಿದ್ದೆ. ನಾನು ನರ್ಸ್ ಆಗಿರೋದ್ರಿಂದ ನಮಗೆ ನೈಟ್ ಡ್ಯೂಟಿ ಎಲ್ಲ ಇರ್ತಾಯಿತ್ತು. ಡೇ ಏನಾದರೂ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಏರ್ ಫಾಲ್ ಎಲ್ಲ ತುಂಬ ಆಗಿತ್ತು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಆದಷ್ಟು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿ. ಆ್ಯಂಡ್ ಅನ್ವಾಂಟೆಡ್ ಫುಡ್ನ ತಿನ್ನಬೇಡಿ. ಅಂದರೆ ಪಿಜ್ಜಾ, ಬರ್ಗರ್, ಪಾನಿಪುರಿ ಅಂಥದ್ದೆಲ್ಲ ತಿನ್ನೋದನ್ನ ಕಮ್ಮಿ ಮಾಡಿ ಹೆಲ್ದಿ ಫುಡ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಬಾಡಿಯಲ್ಲಿ ಐರನ್ ಡಿಫಿಷಿಯನ್ಸಿ ಇದ್ದಾಗಲೇ ನಮಗೆ ಏರ್ ಫಾಲ್ ಆಗುವಂಥದ್ದು, ಮತ್ತು ನಾವು ದಪ್ಪ ಆಗೋದಾಗಲಿ ಸಣ್ಣ ಆಗೋದಾಗಲಿ, ಮತ್ತು ಅನ್ವಾಂಟೆಡ್ ಹೇರ್, ಫೇಸಲ್ಲಿ ಅನ್ವಾಂಟೆಡ್ ಹೇರ್ ಬರುವಂಥದ್ದು, ಇದೆಲ್ಲ ಆಗದೆ ನಮ್ಮ ಬಾಡಿಯಲ್ಲಿ ಐರನ್ ಡಿಫಿಷಿಯನ್ಸಿ ಇದ್ದಾಗ. ಆ್ಯಂಡ್ ಥೈರಾಯ್ಡು ಕೆಲವೊಂದು ಸರಿ ಅದು ರೀಸನ್ ಇರುತ್ತೆ. ಸೊ ಆದಷ್ಟು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ಇದಕ್ಕೆ ನಾನೊಂದು ಉತ್ತರ ಕೊಡ್ತೀನಿ. ಇನ್ನೊಬ್ರು ಕಮೆಂಟ್ಸ್ ಮಾಡಿದ್ದಾರೆ ಅದ್ರ ರಿಲೇಟೆಡಾಗಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಸೊ ಇದಕ್ಕೆ ನಿಮ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಯಾವ ಶಾಂಪು ಅಂತ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ. ಆ್ಯಂಡ್ ದಯವಿಟ್ಟು ಹೆಲ್ದಿ ಲೈಫ್ ಸ್ಟೈಲ್ ಯೂಸ್ ಮಾಡಿ ಅಂತ ಇದಕ್ಕೆ ನಿಮ್ಗೆ ಆನ್ಸರ್. ಏರ್ ಫಾಲ್ ಎಲ್ಲ ಟ್ರೈ ಮಾಡಾಗಿದೆ. ಇವಾಗ ಇಂಟೇಕ್ ಅಂದರೆ ತಗೊಳ್ಳುವಂಥದ್ದು, ಮೇಲೆ ಅಪ್ಲೈ ಮಾಡುವಂಥದ್ದು ಎಲ್ಲ ಆಗಿದೆ. ಈಗ ಒಳಗೆ ತಗೊಳ್ಳುವಂಥದ್ದು ಸ್ಟಾರ್ಟ್ ಮಾಡಿ ಅಂತ. ನಿಮಗೆ ಏನೇನು ಒಳಗೆ ತಗೊಳ್ಳುವಂಥದ್ದು ಯಾವ ಥರ ಬೇಕು ಅನ್ನೋದಾದರೆ ನೆಕ್ಸ್ಟ್ ಕಮೆಂಟ್ಸಲ್ಲಿ ನಾನು ಏನೇನು ಫುಡ್ ತೊಗೋಬೇಕು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ನಾನು ನಿಮಗೆ ಅದು ವಿಡಿಯೋ ಮಾಡಿ ಹಾಕ್ತೀನಿ, ಏನೇನು ತಿನ್ನಬೇಕು ಅನ್ನೋದು. ನಿಮಗೆ ಬೇಕಿದ್ದರೆ ಮಾತ್ರ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಮ್ಯಾಮ್ ನೀವು ಯಾವ ಹೇರ್ ಆಯಿಲ್ ಯೂಸ್ ಮಾಡೋದು? ನಾನು ಪ್ಯೂರ್ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡೋದು, ಕೊಬ್ಬರಿ ಎಣ್ಣೆನ. ಹಾಗೆ ನಾನು ಗಾಣದಿಂದ ತರಿಸಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ. ಇದು ತುಂಬ ಜನ ಇದು ಕ್ವಶನ್ ಕೇಳಿದ್ದೀರಾ. ಸೊ ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರಿಲ್ಲ. ನಮ್ಮ ಅತ್ತೆ ಹುಷಾರಾದಮೇಲೆ ಕೊಬ್ಬರಿ ಎಣ್ಣೆ, ಗಾಣದ ಎಣ್ಣೆ ಸಿಕ್ಕಿಲ್ಲ ಅಂದರೂ ನಿಮಗೋಸ್ಕರ ಅಂಗಡಿಯಿಂದ ಒಂದು ಚಿಕ್ಕ 10 ರೂಪಾಯಿ ಬಾಟಲ್ ಎಣ್ಣೆ ತಂದು ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಅದು ಹೆಲ್ಪ್ ಆಗುತ್ತೆ. ಹಾಗೆ ಬಾಯಲ್ಲಿ ಹೇಳಿದರೆ ಅದು ಕೆಲವ್ರಿಗೆ ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಬೆಟರ್ ನಾನು ಅದು ಮಾಡಿ ತೋರಿಸೋದೇ ಬೆಟರ್ ಅಂದ್ಕೊಂಡು ಸುಮ್ಮನಾದೆ. ಇಲ್ಲಾಂದರೆ ಹೇಳೋಣ ಅಂತ ಅಂದ್ಕೊಳ್ತಿದ್ದೆ. ಸೊ ಅದು ನಮ್ಮತ್ತೆ ಒನ್ಸ್ ಕ್ಯೂರ್ ಆಗಿದ ತಕ್ಷಣ ನಾನು ಅದನ್ನು ಮಾಡಿ ತೋರಿಸ್ತೀನಿ. ಇನ್ನೊಬ್ಬರು ಕಮೆಂಟ್ಸ್ ಹಾಕಿದ್ದಾರೆ, ಎಲ್ಲ ಸುಳ್ಳು, ಲಾಂಗ್ ಹೇರ್ ಬರೋದು ಅವರವರ ಎರಿಡಿಟ್ರಿ ಆಯಿತಾ, ಇಂತೆಲ್ಲ ರೈಸ್ ವಾಟರ್ ಯೂಸ್ ಮಾಡ್ತಿರ್ಲಿಲ್ಲ, ಮೊಬೈಲ್ ಬಂದಮೇಲೆ ಎಲ್ಲ ಶುರು ಆಗಿದೆ. ಆ್ಯಂಡ್ ಇದು ಕಮೆಂಟ್ಸ್ ಮಾಡಲೇಬೇಕು, ಅದೇ ಇದಕ್ಕೆ ಬಂದಿರೋದು. ಎಲ್ಲ ಸುಳ್ಳು ಅಂತ ಹಾಗಿದ್ರೆ ನಾನು ಯಾವುದನ್ನು ನನ್ನ ಕೂದಲಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇರಲಿಲ್ಲ. ನಾನು ಹೋಮ್ ರೆಮಿಡೀಸ್ ಮಾಡಿರೋದೆಲ್ಲನೂ ನನ್ನ ಕೂದಲಿಗೆ ನಾನು ಅಪ್ಲೈ ಮಾಡಿ ತೋರಿಸಿರುವಂಥದ್ದೇ. ಲಾಂಗ್ ಹೇರ್ ಬರೋದು ಅವರವರ ಎರಿಡಿಟ್ರಿ ಆಯಿತಾ. ಎರಿಡಿಟ್ರಿ ಎಲ್ಲ ಇತ್ತು, ಇವಾಗಲ್ಲ, ಹಿಂದೆ. ಅದು ಯಾಕೆ ಅಂತ ಹೇಳ್ತೀನಿ. ಹಿಂದೆಲ್ಲ ರೈಸ್ ವಾಟರ್ ಯೂಸ್ ಮಾಡ್ತಾ ಇರಲಿಲ್ಲ. ಮೊಬೈಲ್ ಬಂದಮೇಲೆ ಎಲ್ಲ ಶುರು ಆಗಿದ್ದು. ಹೌದು, ಮೊಬೈಲ್ ಬಂದಮೇಲೆ ಎಲ್ಲ ಶುರು ಆಗಿದ್ದು. ಬಿಕಾಸ್ ಹಿಂದೆಲ್ಲ ಯೂಸ್ ಮಾಡ್ತಾಯಿದ್ರು, ಆದರೆ ಈ ಥರ ಸ್ಪ್ರೆಡ್ ಆಗ್ತಾ ಇರಲಿಲ್ಲ. ಇದು ರೈಸ್ ವಾಟರ್ ಯೂಸ್ ಮಾಡೋದ್ರಿಂದ ನಿಮಗೆ ಹೇರ್ ಗ್ರೋತ್ ಆಗುತ್ತೆ ಅನ್ನೋದು ಸ್ಪ್ರೆಡ್ ಆಗ್ತಾ ಇರಲಿಲ್ಲ. ಯಾಕಂದರೆ ಮೊಬೈಲ್ ಇರಲಿಲ್ಲ, ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಆ ಊರಲ್ಲಿ ಒಂದು ಹಳ್ಳಿಯಲ್ಲಾದರೆ ಹಳ್ಳಿಯಲ್ಲಿ ಮಾತ್ರ ಹೇಳ್ತಾಯಿದ್ರು, ನೀನು ಇದನ್ನು ಯೂಸ್ ಮಾಡು, ನಿನಗೆ ಕೂದಲು ಬರುತ್ತೆ, ನೀನು ಅದನ್ನು ಹಚ್ಕೊ, ನಿನ್ನ ಕೂದಲು ಬರುತ್ತೆ ಅಂತೇಳಿ. ಈ ಥರ ಎಲ್ಲರಿಗೂ, ಅಂದರೆ ಈಗ ನಾನು ಇಲ್ಲಿ ಕುತ್ಕೊಂಡು ಏನೋ ಒಂದು ಹೇಳ್ಬೋದು, ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂದರೆ ಬಿಕಾಸ್ ಆಫ್ ಮೊಬೈಲಿಂದನೇ. ನನಗೂ ಗೊತ್ತಿರಲಿಲ್ಲ. ನಾನು ಇತ್ತೀಚೆಗೆ ಮೊಬೈಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಒಂದು 5-6 ಇಯರ್ಸಿಂದ. ಸೊ ನನಗೂ ಗೊತ್ತಾಗಿರೋದು ಇವಾಗಿಂದನೇ.
ಆ್ಯಂಡ್ ನಿಮ್ಮ ಕಮೆಂಟ್ಸಿಗೆ ಉತ್ತರ ಸಿಕ್ತು ಅಂದ್ಕೊಳ್ತೀನಿ. ಹಿಂದಿನ ಕಾಲದಲ್ಲೆಲ್ಲ ಹೀಗಿರಲಿಲ್ಲ. ಹೌದು, ಹಿಂದಿನ ಕಾಲದಲ್ಲೆಲ್ಲ ಹೀಗಿರಲಿಲ್ಲ. ಆವಾಗಿನ ಲೈಫ್ ಸ್ಟೈಲೇ ಬೇರೆ, ಈಗಿನ ಲೈಫ್ ಸ್ಟೈಲೇ ಬೇರೆ. ಆವಾಗ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಜಾಸ್ತಿ ಗದ್ದೆ ಕೆಲಸ ಮಾಡ್ತಾಯಿದ್ರು, ಅಂದರೆ ತೋಟದ ಕೆಲಸಗಳೆಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಇವಾಗ ತೋಟದ ಕೆಲಸಗಳೆಲ್ಲ ತುಂಬ ಕಮ್ಮಿ ಮಾಡೋದು ಹೆಣ್ಮಕ್ಳೆಲ್ಲ. ಹಾಗೆಯೇ ಹಿಂದಿನ ಕಾಲದಲ್ಲಿ ತುಂಬ ಎಷ್ಟೇ ದೂರ ಆಗಲಿ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಗಲಿ ನೆಟ್ಕೊಂಡು ಹೋಗ್ತಾಯಿದ್ರು. ಎಲ್ಲೋ ನಡೆಯೋಕ್ಕಾಗಲ್ಲ ಅನ್ನೋರಿಗೆ ಎತ್ತಿನ ಗಾಡಿ ಇರ್ತಿತ್ತು. ಈಗ ಹಾಗಲ್ಲ, ನಾವು ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋಗಬೇಕು ಅಂದರೂ ಆಟೋದಲ್ಲಿ ಹೋಗ್ತೀವಿ, ನಡೆಯಲ್ಲ. ಒಳ್ಳೆ ಹೆಲ್ದಿ ಫುಡ್ ಇಲ್ಲ ನಮಗೆ. ಆಗ ವರ್ಷಕ್ಕೊಂದು ಬೆಳೆ ಬೆಳೀತಾ ಇದ್ರು, ಇವಾಗ ಆ ಬೆಳೆನ ವರ್ಷಕ್ಕೆ 2 ಸರಿ ಬೆಳಿಬೋದು ಅಂತ ಟೆಕ್ನಾಲಜಿಯಲ್ಲಿ ಇದ್ದೀವಿ ನಾವು ಇವಾಗ. ಆ್ಯಂಡ್ ಇನ್ನೊಂದು ಅಂತ ಹೇಳಿದ್ರಿ, ಹಿಂದಿನ ಕಾಲಕ್ಕೂ ಈಗಿಂದು ಇದಕ್ಕೂ ಕಂಪೇರ್ ಮಾಡಲೇಬೇಡಿ ಮೇಡಮ್. ಈಗಿನ ಲೈಫ್ ಸ್ಟೈಲೇ ಬೇರೆ, ಹಿಂದಿನ ಲೈಫ್ ಸ್ಟೈಲೇ ಬೇರೆ. ಈಗ ನಾವು ಆರ್ಟಿಫಿಷಿಯಲಾಗಿ ಏನು ಬೇಕಾದರೂ ರೆಡಿ ಮಾಡ್ಕೋಬೋದು. ಆವಾಗ ಆರ್ಟಿಫಿಷಿಯಲಾಗಿ ನಾವು ಏನೂ ಸಿಗ್ತಾ ಇರಲಿಲ್ಲ. ನಾವಿವಾಗ ಸೇವ್ಸ್ ಗಾಳಿ ಸಮೇತ ನಮಗೆ ಒರಿಜಿನಲ್ ಅಲ್ಲ. ಇದರಲ್ಲಿ ನಮ್ಮ ಪುಣ್ಯಕ್ಕೇನೋ ಗೊತ್ತಿಲ್ಲ, ಒಂದು 100ಗೆ ಒಂದು 75% ಅಷ್ಟು ಒಳ್ಳೆ ಗಾಳಿ ತಗೊಳ್ತಾ ಇದ್ದೀವಿ. ಆ್ಯಂಡ್ ಬೆಂಗಳೂರು ಸೈಡು, ನಮ್ಮ ಚಿಕ್ಕಮಂಗ್ಳೂರು ಸೈಡ್ ಹೋದ್ರೂ ನಮಗೆ ಅಂಥದ್ದು ಒಳ್ಳೆ ಗಾಳಿ ಸಿಕ್ಕಲ್ಲ. ಸೊ ಇವಾಗ ನಾವೆಲ್ಲನೂ ಆರ್ಟಿಫಿಷಿಯಲಲ್ಲಿದ್ದೀವಿ, ಅಂದರೆ ಎಲ್ಲನೂ ಡೂಪ್ಲಿಕೇಟ್. ಈಗೆಲ್ಲನೂ ಕಾಪಿ ಮಾಡ್ತಾರೆ. ಅಂದರೆ ಅಕ್ಕಿ ಬಂದಿದೆ, ಪ್ಲಾಸ್ಟಿಕ್ ಅಕ್ಕಿ, ಮೊಟ್ಟೆ ಪ್ಲಾಸ್ಟಿಕ್ ಮೊಟ್ಟೆ ಅಂತ ಈಗೆಲ್ಲನೂ ಕೆಟ್ಟ ಜಗತ್ತಿನಲ್ಲಿದ್ದೀವಿ ನಾವು. ಸಾರಿ, ಇದನ್ನು ಹೇಳ್ಬಾರ್ದು ಅಂದ್ಕೊಂಡೆ. ಆಗಿನ ಕಾಲದಲ್ಲಿ ಇಷ್ಟೆಲ್ಲ ನಮ್ಮ ವ್ಯವಸ್ಥೆ, ನಮ್ಮ ವಾತಾವರಣ, ನಮ್ಮ ಪ್ರಕೃತಿ ಎಲ್ಲ ಇಷ್ಟೆಲ್ಲ ಕೆಟ್ಟಿರಲಿಲ್ಲ. ಇವಾಗ ಎಲ್ಲನೂ ಕೆಡಿಸ್ತಾ ಇದೆ. ಬಿಕಾಸ್ ಆಫ್ ಮನುಷ್ಯರೇ ನಾವೇ ಕೆಡಿಸ್ತಾ ಇರೋದೆಲ್ಲನೂ. ಸೊ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಕಂಪೇರ್ ಮಾಡಬೇಡಿ. ಜಾಸ್ತಿ ಮಾತಾಡಿದೆ ಅಂದ್ಕೊಳ್ತೀನಿ, ಸಾರಿ. ಆ್ಯಂಡ್ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಮೆಂತ್ಯ ತಲೆಗೆ ಹಚ್ಚಿದರೆ ಕೋಲ್ಡ್ ಆಗುತ್ತೆ, ಏನು ಮಾಡಬೇಕು ಮೇಡಮ್? ತೆಂಗಿನಕಾಯಿನೇ ನೀವು ಬರೀ ಯೂಸ್ ಮಾಡ್ಬೋದು, ಅದು ಒಳ್ಳೆಯದೇ. ತೆಂಗಿನಕಾಯಿ ನಿಮಗೆ ಯಾವುದೇ ರೀತಿ ಕೂದಲಿಗೆ ಹಾನಿ ಮಾಡಲ್ಲ, ಪ್ಲಸ್ ಒಳ್ಳೆ ಹೇರ್ ಮಾಸ್ಕ್, ಹೇರ್ ಗ್ರೋತು ಆಗುತ್ತೆ. ಯಾವ ಶಾಂಪು ಯೂಸ್ ಮಾಡ್ತೀರಾ? ಸೊ ಫೈನಲ್ ಆಗಿ ಶಾಂಪು ಯಾವುದು ಅಂತ ಹೇಳ್ತೀನಿ. ಇನ್ನೊಬ್ಬರು, ಹೌದು ಕ್ಯಾಲ್ಶಿಯಂ ನನಗೂ ಕಮ್ಮಿ ಇದೆ, ಜಿರಳೆ ಕೂಗ್ತಾ ಇದೆ. ಅದೇ ಮಳೆ ಬಂದಾಗ, ಜೋರಾಗಿ ಮಳೆ ಬಂತು ಇವಾಗ. ನಾನು ಮಾತಾಡೋದು ನಿಮಗೆ ಕೇಳುತ್ತಾ ಇಲ್ವೋ ಗೊತ್ತಿಲ್ಲ. ಮಳೆ ಬಂದಾಗ ನಮ್ಮೂರಲ್ಲಿ ಒಂದು ಹುಳ ಕೂಗುತ್ತೆ. ಸೊ ಅದು ಮಲೆನಾಡು ಸೈಡಲ್ಲಿ ಜಾಸ್ತಿ, ಹಾಗಾಗಿ. ಇನ್ನೊಂದು ಹೇಳ್ತೀವಿ, ಯಾವ ಶಾಂಪು ಯೂಸ್ ಮಾಡೋದು ಅಂತ. ಸೌಂಡ್ ಜಾಸ್ತಿ ಆಯಿತು ಮಳೆದು. ಯಾವ ಶಾಂಪು ಯೂಸ್ ಮಾಡೋದು? ನಾನು ಯೂಸ್ ಮಾಡೋದು ₹1 ಬರುತ್ತಲ್ಲ, ಚಿಕ್ ಶಾಂಪು ಅಂತೇಳಿ, ಅದನ್ನೇ ಯೂಸ್ ಮಾಡೋದು. ಸೊ ನೀವು ಅದನ್ನೇ ಯೂಸ್ ಮಾಡಿ ಅಂತ ನಾನು ರೆಫರ್ ಮಾಡಲ್ಲ. ಯಾಕಂದರೆ ನೀವು ಯಾವ ಶಾಂಪು ಯೂಸ್ ಮಾಡ್ತಿದ್ದೀರೋ ಅದೇ ಶಾಂಪು ಯೂಸ್ ಮಾಡಿ. ಶಾಂಪು ಯೂಸ್ ಮಾಡೋದು ಹೇಗೆ ಅಂತ ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ. ಸೊ ಅದನ್ನು ಫಾಲೋ ಮಾಡಿ ಅಷ್ಟೇ. ಆ್ಯಂಡ್ ಈಗೇನಂದರೆ ಒಂದು ತಿಂಗ್ಳಿಗೆ ಒಂದೊಂದು ಶಾಂಪೂನ ಚೇಂಜ್ ಮಾಡಬೇಡಿ. ನೀವು ಯಾವ ಶಾಂಪು ಯೂಸ್ ಮಾಡ್ತಿದ್ದೀರೋ ಕಂಟಿನ್ಯೂಸ್ ಆಗಿ ಅದೇ ಯೂಸ್ ಮಾಡಿ. ನಾನು ಚಿಕ್ ಶಾಂಪು ಯೂಸ್ ಮಾಡೋಕ್ಕೆ ಹಿಡಿದು ಒಂದು 20-25 ವರ್ಷ ಅಂತೂ ಆಗಿದೆ. ಸೊ ನಾನು ಅದು ಬಿಟ್ಟು ಬೇರೆ ಶಾಂಪು ನಾನು ಯೂಸ್ ಮಾಡೋದೆಲ್ಲ ಮಾಡಿದ್ರೂ ನನಗೆ ಹೇರ್ ಫಾಲ್ ಆಗುತ್ತೆ. ಸೊ ದಯವಿಟ್ಟು ನೀವು ಶಾಂಪು ಆಗಾಗ ಚೇಂಜ್ ಮಾಡಬೇಡಿ. ನೀವು ಯೂಸ್ ಮಾಡೋ ಶಾಂಪೂನೇ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ. ಹೇಗೆ ಯೂಸ್ ಮಾಡೋದು ಅಂತ ನಾನು ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ. ನಿಮಗೇನಾದ್ರು ಡೌಟ್ ಇದ್ದರೆ ನಾನು ವೀಡಿಯೋಗಳನ್ನ ನೋಡ್ಬೋದು. ಈಗಲೂ ಹೇಳ್ಬೋದು, ಮಳೆ ಜಾಸ್ತಿ ಬರ್ತಾಯಿದೆ, ನಿಮಗೆ ನನ್ನ ಸೌಂಡ್ ಕೇಳ್ತಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಆ್ಯಂಡ್ ಇಷ್ಟು ಕಮೆಂಟ್ಸಿಗೆ ಆನ್ಸರ್ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ಏನಾದರೂ ಕಮೆಂಟ್ಸ್ಗಳಿದ್ದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನನ್ನ ವೀಡಿಯೋನ ನೋಡ್ತಾ ಸಪೋರ್ಟ್ ಮಾಡ್ತಾಯಿರಿ. ನಿಮಗೇನಾದರೂ ಯಾವುದಾದ್ರೂ ವೀಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಅದ್ರ ಮೇಲೆ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ತುಂಬ ಮಳೆ ಬರ್ತಾ ಇದೆ. ಆ್ಯಂಡ್ ನಾನು ಇವಾಗ ಮಾತಾಡಿದ್ರೆ ನಿಮಗೆ ವಾಯ್ಸ್ ಕೇಳುತ್ತಾ ಇಲ್ವೋ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕಣ. ಓಕೆ, ಬಾಯ್.